ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ 21. ಈ ಹಿಂದೆ 20 ಭಾಗಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ. ಅಪ್ಲೋಡ್ ಮಾಡಿರೋ ಭಾಗಗಳ ಪ್ಲೇಲಿಸ್ಟನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಗೆಳೆಯರೆ. ಸೊ ನೋಡಿ, ಬನ್ನಿ ಗೆಳೆಯರೆ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಸಾಮಾನ್ಯ ಕನ್ನಡ ಭಾಗ 21ರಲ್ಲಿ ನಾವು ಸಮಾನಾರ್ಥಕ ಪದಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದು ನಮ್ಮ 6ನೇ ಕ್ಲಾಸಿಗ ಸಮಾನಾರ್ಥಕ ಪದಗಳು. ಬನ್ನಿ ನೋಡೋಣ. 1, ಉಳಿಸು. ಉಳಿಸು ಇದರ ಸಮಾನಾರ್ಥಕ ಪದ ರಕ್ಷಿಸು ಅಥವಾ ಕಾಪಾಡು ಅಂತ ಅರ್ಥ ಆಗತ್ತೆ. 2ನೇದ್ದು ಉಡು. ಉಡು ಅಂದರೆ ಉಣಿಸು ಅಥವಾ ತಿನ್ನಿಸು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 3, ಉಣೆಯ. ಉಣೆಯ ಅಂದರೆ ಕೊರತೆ ಅಂತ. 4, ಉರಿ. ಉರಿ ಅಲ್ಲ, ಉರಿ. ಉರಿ ಅಂದರೆ ದೃಢವಾಗಿ, ದೃಢವಾಗಿ ನಿಲ್ಲೋದಕ್ಕೆ ಉರಿ ಅಂತ ಕರೀತಾರೆ. 5, ಊರ್ಜಿತ. ಊರ್ಜಿತ ಅಂದರೆ ರೂಢಿಯಲ್ಲಿರುವ ಅಂತ ಅರ್ಥ. 6, ಊರ್ಧ್ವಮುಖಿ. ಊರ್ಧ್ವಮುಖಿ ಅಂದರೆ ಮೇಲುಮುಖ, ಮೇಲುಮುಖ ಮಾಡಿ ಯಾವುದಿರುತ್ತೋ ಅದು ಊರ್ಧ್ವಮುಖಿ. ಓಕೆ. 7, ವೃಕ್ಷ. ವೃಕ್ಷ ಅಂದರೆ ಅದರ ಅರ್ಥ ಒಂದು ಕರಡಿ ಅಂತ ಆಗತ್ತೆ, ಇನ್ನೊಂದು ನಕ್ಷತ್ರ ಅಂತ ಆಗತ್ತೆ ಗೆಳೆಯರೆ. 8, ಋಣ. ವೃಕ್ಷ ಅಂದರೆ ಮರ, ಋ ಇದು ಋಷಿರು. ಓಕೆ. ಋಣ. ಋಣ ಅಂದರೆ ಹಂಗು. ನೀನು ನನ್ನ ಋಣದಲ್ಲಿದೆಯಾ ಕಣೋ ಅಂದರೆ ನೀನು ನನ್ನ ಹಂಗಲ್ಲಿದೆಯಾ ಅಂತ ಅರ್ಥ. ಋಣ ಅಂದರೆ ಹಂಗು. ಓಕೆ. 9, ಎಂಜಲು. ಎಂಜಲ್ ಅಂದರೆ ಉಂಡು ಬಿಟ್ಟು ಆಹಾರ. ಓಕೆ. 10, ಎಂತುಟು. ಎಂತುಟು ಅಂದರೆ ಹೇಗೆ ಅಂತ ಅರ್ಥ ಕೊಡುತ್ತೆ. 11, ಎಂತರೋ. ಎಂತರೋ ಅಂದರೆ ಎಂಥವರು. ಆಡು ಭಾಷೆದು ಎಂತರೋ. ಎಂತರೋ ಅಂದರೆ ಎಂತಹವರು. 12, ಎಕ್ಕಡ. ನನ್ನ ಎಕ್ಕಡ ತಗೊಂಡ್ಬಾ ಅಂತಾರೆ. ಎಕ್ಕಡ ಅಂದರೆ ಪಾದುಕೆ ಅಥವಾ ಪಾದರಕ್ಷೆ ಅನ್ನುವಂಥ ಅರ್ಥ ಕೊಡುತ್ತೆ. 13, ಎಕ್ಕಲ. ಎಕ್ಕಲ ಅಂದರೆ ಹಂದಿ ಅಥವಾ ವರಾಹ. 14, ಎಡವಟ್ಟು. ಎಡವಟ್ಟು ಅಂದರೆ ರೂಢಿಗ ಅಂತ ಅರ್ಥ. 15, ಎಡೆ. ಎಡೆ ಅಂದರೆ ಸಮಯ ಅಥವಾ ಸ್ಥಳ ಅಥವಾ ಜಾಗ ಅಂತ ಅರ್ಥ ಕೊಡುತ್ತೆ ಗೆಳೆಯರೆ. 16, ಎಡೆ ಎಡೆ. ಎಡೆ ಎಡೆ ಅಂದರೆ ಅಲ್ಲಲ್ಲಿ ಅಥವಾ ನಡು ನಡುವೆ. 17, ಎನಿತು. ಎನಿತು ಅಂದರೆ ಎಷ್ಟು ಅನ್ನುವಂಥ ಅರ್ಥ ಕೊಡುತ್ತೆ. 18, ಎನಿಸಲೊಲ್ಲದ. ಎನಿಸಲೊಲ್ಲದ ಅಂದರೆ ಇಷ್ಟಪಡದ. 19, ಎರಗು. ಎರಗೋದು ಕಾಲಿಗೆ ಎರಗಬೇಕು ಅಂತ, ಹಿರಿಯರ ಕಾಲಿಗೆ ಎರಗಬೇಕು ಅಂತಾರೆ. ಎರಗೋದು ಅಂದರೆ ನಮಸ್ಕರಿಸಬೇಕು. ಓಕೆ. 20, ಎರೆ. ಎರೆ ಅಂದರೆ ಬೇಡು, ಪ್ರಾರ್ಥಿಸು, ಹೊಯ್ಯು ಅನ್ನುವಂಥ ಅರ್ಥವನ್ನು ಕೊಡತ್ತೆ. 21, ಎರೆದಮ್. ಎರೆದಮ್ ಅಂದರೆ ಬೇಡುವವನು. 22, ಎಲಚಿ. ಎಲಚಿ ಅಂದರೆ ಬೋರೆಹಣ್ಣು ಗೆಳೆಯರೆ. 23, ಎವೆ. ಎವೆ ಅಂದರೆ ಕಣ್ರೆಪ್ಪೆಗೆ ಎವೆ ಅಂತ ಕರೀತಾರೆ. 24, ಎಸಗಲಿ. ಎಸಗಲಿ ಅಂದರೆ ಆಶೀರ್ವದಿಸಲಿ ಅಂತ ಅರ್ಥ. 25, ಎಸೆ. ಎಸೆ ಅಂದರೆ ಶೋಭಿಸು. 26, ಎಡೆಯ. ಎಡೆ ಅಂದರೆ ಒಡೆಯ ಅಂತ ಒಂದು ಅರ್ಥ ಕೊಡುತ್ತೆ, ಇನ್ನೊಂದು ಅರ್ಥ ಪ್ರಿಯ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 27, ಎಳವೆ. ಎಳವೆ ಅಂದರೆ ಬಾಲ್ಯ ಗೆಳೆಯರೆ. 28, ಏಕ. ಏಕಮಾನ ಪದ್ಧತಿ ಅಂತಾರೆ. ಏಕಂ ಅಂದರೆ ಒಂದು ಮಾನ ಪದ್ಧತಿ, ಒಂದು. 29, ಏಕಾತನತೆ. ಏಕಾತನತೆ ಅಂದರೆ ಒಂದೇ ರೀತಿಯ. 30, ಏಕದಂಡಿ. ಏಕದಂಡಿ ಅಂದರೆ ತಂತಿವಾದ್ಯ. 31, ಏಕದೇಶ. ಏಕದೇಶ ಅಂದರೆ ಒಂದು ಅಂಶ ಅಥವಾ ಹೋಲುವಂತಹ. 32, ಏಕಸ್ವಾಮ್ಯತೆ. ಏಕಸ್ವಾಮ್ಯತೆ ಅಂದರೆ ಒಬ್ಬರ ಒಡೆತನದಲ್ಲಿರುವ. 33, ಎಗ. ಎಗ ಅಂದರೆ ಯೋಗ. 34, ಏಡಿಸಲು. ಏಡಿಸಲು ಅಂದರೆ ಛೇಡಿಸು ಅಥವಾ ಚೇಷ್ಟೆ ಮಾಡುವ ಅನ್ನುವಂಥ ಅರ್ಥವನ್ನು ಕೊಡತ್ತೆ. 35, ಏಳಿಸಿದ. ಏಳಿಸಿದ ಅಂದರೆ ತಿರಸ್ಕರಿಸಿದ. 36, ಐದಾಗಿ. ಐದಾಗಿ ಅಂದರೆ ಒದಗಿ ಬಂದ. 37, ಐದಿ. ಐದಿ ಅಂದರೆ ಒಂದು ಅರ್ಥ ಹೋಗಿ ಅನ್ನೋದನ್ನು ಕೊಡುತ್ತೆ, ಇನ್ನೊಂದು ಅರ್ಥ ಬಂದು ಅನ್ನೋದನ್ನು ಕೊಡುತ್ತೆ ಗೆಳೆಯರೆ.
38 ಐವರು ಮಾನಿಸರು. ಐವರು ಮಾನಿಸರು ಅಂದರೆ ನಮ್ಮ ಪಂಚೇಂದ್ರಿಯಗಳು. 39 ಐಷಾರಾಮ. ಐಷಾರಾಮ ಜೀವನ ನಡೆಸ್ತಾ ಇದ್ದಾನೆ ಕಣವನು. ಐಷಾರಾಮ ಅಂದರೆ ವಿಲಾಸಿ ಜೀವನ, ವಿಲಾಸಿ. ಐಷಾರಾಮ ಅಂದರೆ ವಿಲಾಸಿ. 40 ಐಸಿರಿ. ಐಸಿರಿ ಅಂದರೆ ಐಶ್ವರ್ಯ ಅಥವಾ ಸಂಪತ್ತು. 41 ಒಂದಾವರ್ತಿ. ಒಂದಾವರ್ತಿ ಅಂದರೆ ಒಂದು ಸಲ. 42 ಒಕ್ಕಿ. ಒಕ್ಕಿ ಅಂದರೆ ತೆನೆಯಿಂದ ಕಸ ಕಡ್ಡಿ ಬೇರ್ಪಡಿಸೋದಕ್ಕೆ ಒಕ್ಕೋದು ಅಂತಾರೆ. ಒಕ್ಕೋದು ಬಿಕ್ಕೋದು ಅಂತಾರೆ. ಒಕ್ಕು ಅಂದರೆ ಒಕ್ಕಿ ಅಂದರೆ ತೆನೆಯಿಂದ ಕಸ ಕಡ್ಡಿಯನ್ನು ಬೇರ್ಪಡಿಸೋದು. 43 ಒಕ್ಕೋರಲು. ಒಕ್ಕೋರಲು ಅಂದರೆ ಒಂದೇ ಧ್ವನಿಯಾಗು. 44 ಒಟ್ಟಲಿಗೆ. ಒಟ್ಟಲಿಗೆ ಅಂದರೆ ರಾಶಿಗೆ ಅಥವಾ ಗುಂಪಿಗೆ ಒಟ್ಟಲಿಗೆ ಅಂತ ಕರೀತಾರೆ. 45 ಒಡಂಬಡಿಸಿ. ಒಡಂಬಡಿಕೆ ಅಂದರೆ ಒಪ್ಪಿಗೆ, ಒಪ್ಪಿಸಿ. 46 ಒಡನೆ. ಒಡನೆ ಅಂದರೆ ತಕ್ಷಣ. 47 ಒಡಲು. ಒಡಲು ಅಂದರೆ ಶರೀರ ಅಥವಾ ಹೊಟ್ಟೆ ಅಥವಾ ದೇಹ ಅಂತ ಆಗತ್ತೆ. 48 ಒಡವೆ. ಒಡವೆ ಅಂದರೆ ಐಶ್ವರ್ಯ, ಆಸ್ತಿ. ಇದಕ್ಕೆ ಒಡವೆ ಅಂತ ಕರೀತಾರೆ. 49 ಒಡೆಯ. ಒಡೆಯ ಅಂತ ಯಾರನ್ನ ಕರೀತಾರೆ? ರಾಜನನ್ನ ಒಡೆಯ ಅಂತ ಕರೀತಾರೆ, ಮತ್ತು ದೊರೆಯನ್ನ ಒಡೆಯ ಅಂತ ಕರೀತಾರೆ. 50 ಒತ್ಕೊಂಡು. ಒತ್ಕೊಂಡು ಅಂದರೆ ಹೊತ್ತುಕೊಂಡು. 51 ಒತ್ತಂಬದಿಂದ. ಒತ್ತಂಬದಿಂದ ಅಂದರೆ ಒತ್ತಾಯದಿಂದ. 52 ಒಪ್ಪು. ಒಪ್ಪು ಅಂದರೆ ಶೋಭಿಸು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. 53 ಅಯ್ಯೋಯ್ಯೋನೆ. ಅಯ್ಯೋಯ್ಯೋನೆ ಅಂದರೆ ಮೆಲ್ಲ ಮೆಲ್ಲನೆ. 54 ಹೊರಗು. ಹೊರಗು ಅಂದರೆ ಮಲಗು ಅಂತ. ಅಲ್ಲೇ ಹೊರಕು, ಅಲ್ಲೇ ಹೊರಗು ಅಂತ ಹೇಳ್ತಾರೆ. ಅಲ್ಲೇ ಗೋಡೆ ಹತ್ರ ಹೊರಗು ಅಂತ. ಹೊರಗೋದಂದರೆ ಮಲಗೋದು ಅಂತ ಅರ್ಥ. 55 ಓರಲು. ಓರಲು ಅಂದರೆ ಕೂಗಿ ಹೇಳೋದು. 56 ಒರಸಿ. ಒರಸಿ ಅಂದರೆ ನಾಶ ಮಾಡಿ. 57 ಓರೆ. ಓರೆ ಅಂದರೆ ಹೇಳು ಅನ್ನೋಂಥ ಅರ್ಥ ಕೊಡುತ್ತೆ. 58 ಓರೆ ದೊರೆ. ಓರೆ ದೊರೆ ಅಂದರೆ ಸರಿಸಮ. 59 ಓರ್ವನೆ ಅಂದರೆ ಒಬ್ಬನೇ. 60 ಒಲುಮೆ. ಒಲುಮೆ ಅಂದರೆ ಪ್ರೀತಿ ಗೆಳೆಯರೆ. 61 ಓಲ್ವರೆ. ಓಲ್ವರೆ ಅಂದರೆ ಮೆಚ್ಚುವರೆ. 62 ಒಸಗೆ. ಒಸಗೆ ಅಂದರೆ ಸಂತೋಷ ಅಥವಾ ಶುಭವಾರ್ತೆ. 63 ಒಸರು. ಒಸರೋದು, ನೀರು ಒಸರ್ತಾ ಇದೆ, ಗೋಡೆಯಿಂದ ನೀರು ಒಸರ್ತಾ ಇದೆ. ಒಸರೋದು ಅಂದರೆ ಜಿನಗ್ತಾ ಇದೆ ಅಂತ ಅರ್ಥ. 64 ಒಸೆದು. ಒಸೆದು ಅಂದರೆ ಮೆಚ್ಚಿ. 65 ಒಳವು. ಒಳವು ಅಂದರೆ ಇವೆ ಅಥವಾ ಇರುವವು. 66 ಓಗರ. ಓಗರ ಅಂದರೆ ಅನ್ನ. 67 ಓಟಕೀಳು. ಓಟಕೀಳು ಅಂದರೆ ಓಡಿ ಹೋಗುವಂಥ ಅರ್ಥವನ್ನು ಕೊಡುತ್ತೆ. 68 ಓಡಾರಿ. ಓಡಾರಿ ಅಂದರೆ ಕುಂಬಾರ. 69 ಓತು. ಓತು ಅಂದರೆ ಒಂದಾಗಿ ಅಥವಾ ಒಲಿದು. 70 ಓರೊಂದು. ಓರೊಂದು ಅಂದರೆ ಒಂದೊಂದು. 71 ಓಲಗ. ಓಲಗ ಅಂದರೆ ರಾಜನ ಸಭೆ ಅಥವಾ ದರ್ಬಾರು ಅಥವಾ ರಾಜ್ಯಸಭೆ. 72 ಓಲೈಸು. ಓಲೈಸುವುದಂದರೆ ಬೇರೆಯವ್ರನ್ನ ಮೆಚ್ಚಿಸೋದು. 73 ಓವರೆ. ಓವರೆ ಅಂದರೆ ಸಲಹುವರೆ. 74 ಓವು. ಓವು ಅಂದರೆ ಉಪಚರಿಸುವ ಅಥವಾ ರಕ್ಷಿಸುವ ಅನ್ನುವಂಥ ಅರ್ಥವನ್ನು ಕೊಡತ್ತೆ. 75 ಔತಣ. ಔತಣ ಅಂದರೆ ವಿಶೇಷ ಭೋಜನ. ವಿಶೇಷ ಭೋಜನ ಎಲ್ಲಿರುತ್ತೋ ಅಲ್ಲಿ ಔತಣ ಇರುತ್ತೆ. ಔತಣ ಎಲ್ಲಿರುತ್ತೋ ಅಲ್ಲಿ ವಿಶೇಷ ಭೋಜನ ಇದ್ದೇ ಇರುತ್ತೆ. ಅದಕ್ಕೆ ಔತಣ ಅಂತ ಕರೀತಾರೆ. ಓಕೆ. 76 ಕಂಗಾಲು. ಕಂಗಾಲು ಅಂದರೆ ದಿಕ್ಕು ತೋಚದಂತಾಗುವುದು ಅಥವಾ ಗಾಬರಿಯಾಗುವುದು. 77 ಕಂಗಾಲಾಗು. ಕಂಗಾಲಾಗು ಅಂದರೆ ಕಂಗೆಡೋದು. ಕಂಗೆಡೋದು ಅಂದರೆ ದಿಕ್ಕು ತೋಚದಂತಾಗೋದು ಅಥವಾ ಗಾಬರಿ ಆಗೋದು. ಸಡನ್ಲಿ ಏನೋ ಒಂದು ಬಂದ ತಕ್ಷಣ ದಿಕ್ಕು ತೋಚದಂತ ಆಗ್ಬಿಡೋದು ಅಥವಾ ತಬ್ಬಿಬ್ಬಾಗೋದು. 78 ಕಂಚು. ಕಂಚು ಅಂದರೆ ಒಂದು ಲೋಹ ಇದು. 79 ಕಂದಿದ. ಕಂದಿದ ಅಂದರೆ ಮುಸುಕಾದ. 80 ಕಂಪಣ. ಕಂಪಣ ಅಂದರೆ ಮೇವು ಗೆಳೆಯರೆ. 81 ಕಂಪು. ಕಂಪು ಅಂದರೆ ಸುಗಂಧ ಆಗತ್ತೆ, ಪರಿಮಳ ಆಗತ್ತೆ, ಸುವಾಸನೆ ಆಗತ್ತೆ. ಓಕೆ. 82 ಕಂಬನಿ. ಕಂಬನಿ ಅಂದರೆ ಕಣ್ಣೀರು. 83 ಕುಂದಣ. ಕುಂದಣ ಅಂದರೆ ಚಿನ್ನದಲ್ಲಿ ಹರಳು ಕೂಡಿಸುವ ಕೆಲಸ. ಚಿನ್ನದಲ್ಲಿ ಹರಳನ್ನು ಏನು ಕೂಡಿಸ್ತಾರೋ ಆ ಕೆಲಸಕ್ಕೆ ಕುಂದಣ ಅಂತಾರೆ. ಇಲ್ಲಿ ನಾರ್ಮಲ್ ಆಗಿ ನಮ್ಮ ಆಡು ಭಾಷೆಯಲ್ಲಿ ಕುಂದನ್ ವರ್ಕ್ ಸ್ಯಾರಿ, ಕುಂದನ್ ವರ್ಕ್ ಸ್ಯಾರಿ ಅಂತಾರೆ. ಕುಂದನ್ ವರ್ಕ್ ಸ್ಯಾರಿ ಅಂದರೆ ಆ ಸ್ಯಾರಿಯಲ್ಲಿ
ಹರಳಿನ ಕೆಲಸ ಇರತ್ತೆ, ಅದಕ್ಕೆ ಕುಂದನ್ ಅಂತಾರೆ. ಕುಂದನ್ ಅಲ್ಲ, ಅದು ಕುಂದಣ. ಕುಂದಣ ವರ್ಕ್ ಅದು. ಓಕೆ. 84 ಕಕ್ಷ. ಕಕ್ಷ ಅಂದ್ರೆ ಕಂಕುಳ ಅಂತ ಒಂದರದ ಆಗುತ್ತೆ, ಇನ್ನೊಂದು ಬಗಲು. ಕಂಕುಳ ಬಗಲು ಎರಡು ಒಂದೇ. ಓಕೆ. 85 ಕಚ. ಕಚ ಅಂದ್ರೆ ಮುಡಿ ಅಥವಾ ತಲೆ ಕೂದಲಾಗತ್ತೆ. 86 ಕಚ್ಚಳಿ. ಕಚ್ಚಳಿ ಅಂದ್ರೆ ಕೈ ಖಡ್ಗ ಗೆಳೆಯರೆ. ಕಚ್ಚಳಿ ಅಂದ್ರೆ ಕೈ ಖಡ್ಗ. ಮೊದಲೆಲ್ಲ ರಾಜರು, ಸೈನಿಕರು ಯಾವುದಾದ್ರೂ ಯುದ್ಧದಲ್ಲಿ ಏನಾದರೂ ವಿಶೇಷವಾದ ಒಂದು ಅವರ ಏನು ಆಸಕ್ತಿ ಇರುತ್ತೆ, ಅವ್ರೇನು ಯುದ್ಧವನ್ನು ಮಾಡಿರ್ತಾರೆ, ಆ ಯುದ್ಧದಲ್ಲಿ ಅವರು ಗೆದ್ದು ಬಂದರೆ ಅವ್ರಿಗೆ ಒಂದು ಖಡ್ಗವನ್ನು ಹಾಕ್ತಾ ಇದ್ರು ಕೈಗೆ. ಕೈ ಖಡ್ಗವನ್ನು ರಾಜರು ತಮ್ಮ ಸೈನಿಕರಿಗೆ ಯಾವುದಾದ್ರು ಯುದ್ಧ ಗೆದ್ದು ಬಂದಿದ್ದಕ್ಕೆ ಅಥವಾ ಯಾರ್ದಾದ್ರೂ ಸೆರೆ ಹಿಡಿದಿದ್ದಕ್ಕೆ, ಏನಾದರೂ ಬೇಟೆ ಆಡಿದ್ದಕ್ಕೆ ವಿಶೇಷವಾಗಿ ಒಂದು ಕೈ ಖಡ್ಗವನ್ನು ಅವರ ಕೈಗೆ ಹಾಕ್ತಾ ಇದ್ರು ಮೊದಲಿನ ಕಾಲದಲ್ಲಿ ರಾಜರು. ಈಗ ನಾವೇ ಹಾಕೋತಾ ಇದ್ದೀವಿ. ಓಕೆ. 87 ಕಜ್ಜಂ. ಕಜ್ಜಂ ಅಂದ್ರೆ ಕಾರ್ಯ ಅಥವಾ ಕೆಲಸ. 88 ಕಟೆ. ಕಟೆ ಅಂದ್ರೆ ಕೆತ್ತು ಅಂತ ಅರ್ಥ ಕೊಡುತ್ತೆ. 89 ಕಟ್ಟಳೆ. ಕಟ್ಟಳೆ ಅಂದ್ರೆ ಪದ್ಧತಿ, ನಿಯಮ, ಅಪ್ಪಣೆ. 90 ಕಟ್ಟಾಯ. ಕಟ್ಟಾಯ ಅಂದ್ರೆ ಅಧಿಕ ಸಾಮರ್ಥ್ಯ. 91 ಕಟ್ಟು. ಕಟ್ಟುನಿಟ್ಟಿಂದ ಪಾಲನೆ ಮಾಡಬೇಕು. ಕಟ್ಟುನಿಟ್ಟು ಅಂದ್ರೆ ಕಟ್ಟು ಅಂದ್ರೆ ನಿರ್ಬಂಧ. 92 ಕಟ್ಟುಗೆ. ಕಟ್ಟುಗೆ ಅಂದ್ರೆ ಸೇತುವೆ. 93 ಕಡ. ಕಡ ಅಂದ್ರೆ ಸಾಲ, ಕಡತ. ಕಡತ ಕಡತ ಅಂತ ಮೊದಲಿಂದನೂ ಬಂದಿದೆ. ಕಡತ ಅಂದ್ರೆ ಏನು ಸಾಲದ ಲೆಕ್ಕಾಚಾರ ಬರೀತಾರೋ ಅದಕ್ಕೆ ಕಡತ ಅಂತ ಕರೀತಾರೆ. ಕಡ ಅಂದ್ರೆ ಸಾಲ. 94 ಕಡಲು. ಕಡಲು ಅಂದ್ರೆ ಸಮುದ್ರ. 95 ಕಡವರ. ಕಡವರ ಅಂದ್ರೆ ಚಿನ್ನ ಅಥವಾ ನಿಧಿಗೆ ಕಡವರ ಅಂತ ಕರೀತಾರೆ. 96 ಕಡಿಖಂಡ. ಕಡಿಖಂಡ ಅಂದ್ರೆ ಕಡಿದು ತುಂಡು ಮಾಡು. 97 ಕಡು. ಕಡು ಅಂದ್ರೆ ಅತಿ. ನನ್ನ ಕಡು ವೈರಿ ಅವನು. ನನ್ನ ಕಡು ವೈರಿ ಅಂದ್ರೆ ನನ್ನ ಅತಿ ವೈರಿ, ಅತಿ ವೈರಿ. 98 ಕಡುಪಿನ ಬಣ್ಣ. ಕಡುಪಿನ ಬಣ್ಣ ಅಂದ್ರೆ ದಟ್ಟವಾದ ಬಣ್ಣ. 99 ಕಡಪು ಅಂದ್ರೆ ಪರಾಕ್ರಮ ಆಗಿರತ್ತೆ, ಶೌರ್ಯ ಆಗಿರತ್ತೆ, ವೀರತನ. ಪರಾಕ್ರಮ, ಶೌರ್ಯ, ವೀರತನ ಇದೆಲ್ಲ ಕಡಪುಗೆ ಅರ್ಥಗಳನ್ನ ಕೊಡತ್ತೆ ಗೆಳೆಯರೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.